ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟೆನ್ಷನ್ ಶುರುವಾಗಿದೆ. ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಎನ್ನುವ ತಳಮಳ ಕಾಡ್ತಾ ಇದೆ. ಹೀಗಾಗಿ ಮಾಜಿ ಸಚಿವ ಜಮೀರ್ ಅಹಮದ್ ತಮ್ಮ ಗುರು ಸಿದ್ದರಾಮಯ್ಯ ಅವರ ಮೊರೆ ಇಟ್ಟಿದ್ದಾರೆ. ಖರ್ಗೆ ಅವರ ಮನೆ ಕದವನ್ನ ತಟ್ಟಿದ್ದಾರೆ. ಮಂತ್ರಿಗಿರಿಗಾಗಿ ಬೇರೆ ಬೇರೆ ನಾಯಕರಿಂದಲೂ ಕೂಡ ಲಾಬಿ ಭಾರಿ ಜೋರಾಗಿದೆ. ಸಿದ್ದರಾಮಯ್ಯ ಭೇಟಿಯಾದ ಜಮೀರ್ ಸಚಿವ ಸ್ಥಾನಕ್ಕಾಗಿ ಲಾಬಿ. ಸಿದ್ದರಾಮಯ್ಯ ಮುನಿಸು ತಣಿಸಲು ಜಮೀರ್ ಕಸರತ್ತು. ಸಿದ್ದರಾಮಯ್ಯ ಆಪ್ತ ಜಮೀರ್ ಅಹಮದ್ಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಎರಡನೇ ಪಟ್ಟಿಯಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಜಮೀರ್ ಪರ ಪ್ರತಿಭಟನೆ, ಒತ್ತಾಯಗಳು ಜೋರಾಗಿದೆ. ಈ ನಡುವೆ ಜಮೀರ್ ಮೇಲೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಸಿದ್ದರಾಮಯ್ಯರ ಸಿಟ್ಟಿನಿಂದಲೇ ಜಮೀರ್ಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ದಾವಣಗೆರೆ ವಿಚಾರ ಸೇರಿದಂತೆ ಬೇರೆ ಬೆಳವಣಿಗೆಗಳ ಬಗ್ಗೆನೂ ಸಿದ್ದರಾಮಯ್ಯ ಜಮೀರ್ ವಿರುದ್ಧ ಗರಂ ಆಗಿದ್ದಾರೆ ಎನ್ನಲಾಗಿತ್ತು. ಹೀಗಾಗಿ ನಿನ್ನೆ ಮಾಜಿ ಸಚಿವ ಜಮೀರ್ ಅಹಮದ್ ಖುದ್ದು ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿ ಮುನಿಸು ತಣಿಸುವ ಕೆಲಸ ಮಾಡಿದ್ದಾರೆ. ಇದರ ಜೊತೆಗೆ ಸಚಿವ ಸ್ಥಾನಕ್ಕೆ ತನ್ನ ಪರ ಹೈಕಮಾಂಡ್ಗೆ ಒತ್ತಡ ಹೇರುವಂತೆ ಮನವಿ ಮಾಡಿದ್ದಾರೆ. ಖರ್ಗೆ ಜೊತೆ ಚರ್ಚಿಸುವಂತೆ ಜಮೀರ್ಗೆ ಸಿದ್ದರಾಮಯ್ಯ ಸೂಚನೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇರುವ ಜಮೀರ್ಗೆ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡುವಂತೆ ಸೂಚಿಸಿದ್ರು. ಹೀಗಾಗಿ ನಿನ್ನೆ ರಾತ್ರಿ ಸದಾಶಿವನಗರದಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿ ಜಮೀರ್ ಚರ್ಚೆ ನಡೆಸಿರುವುದು ಕುತೂಹಲ ಮೂಡಿಸಿದೆ. ಇನ್ನೊಂದೆಡೆ ಜಮೀರ್ ಜೊತೆ ಬೇರೆ ನಾಯಕರು ಮಂತ್ರಿಗಿರಿಗೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಶಾಸಕ ತನ್ವೀರ್ ಸೇಠ್ ನಮ್ಮ ಸಮುದಾಯಕ್ಕೆ 3 ರಿಂದ 4 ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಭಾಧ್ಯಕ್ಷರ ಸ್ಥಾನ ಕೊಟ್ಟಂತಹ ಕಾರಣದಿಂದ ಕೇವಲ 2 ಸಚಿವರನ್ನ ಕೊಟ್ಟಿತ್ತು. ನಾವು ಮನವಿ ಮಾಡ್ಕೊತಾ ಇರುವಂತದ್ದು ನಮ್ಮ ಸ್ಥಾನಗಳಲ್ಲಿ ಏನಂತಷ್ಟು ಜಾಸ್ತಿ ಮಾಡಿಕೊಡಿ, ಸೇವೆ ಮಾಡುವಂತ ಅವಕಾಶ ಮಾಡಿಕೊಡಿ. ಯಾರಿಗೆ ಮಾಡ್ತಾರೋ ಅದು ವರಿಷ್ಠರಿಗೆ ಬಿಟ್ಟಂತದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಬಿಡಿಎ ಬಿಎಂಆರ್ಡಿಎ ಕೈಬಿಟ್ಟಿದ್ದಕ್ಕೆ ಖಾತೆ ಬೇಡ ಅನ್ನುತ್ತಿರುವ ಸಚಿವ ಕೃಷ್ಣ ಭೈರೇಗೌಡ ಇನ್ನೂ ಸರ್ಕಾರಿ ಕಾರು ಪಡೆದಿಲ್ಲ. ತಮ್ಮ ಖಾಸಗಿ ಕಾರಿನಲ್ಲೇ ಓಡಾಡ್ತಾ ಇದ್ದಾರೆ. ಕೃಷ್ಣ ಭೈರೇಗೌಡ ಮುನಿಸಿನ ಬಗ್ಗೆ ಪ್ರತಿಕ್ರಿಯಿಸುವುದಕ್ಕೆ ಸಿಎಂ ಡಿಕೆಶಿ ನಿರಾಕರಿಸಿದ್ದಾರೆ. ಇನ್ನೊಂದೆಡೆ ಎಚ್.ಕೆ. ಪಾಟೀಲ್ಗೆ ಮತ್ತೆ ಸಚಿವ ಸ್ಥಾನ ನೀಡುವಂತೆ ಗದಗ ಕ್ಷೇತ್ರದ ಮಹಿಳಾ ಕಾಂಗ್ರೆಸ್ ಘಟಕದ ಸದಸ್ಯರು ಕಣ್ಣೀರಿಟ್ಟಿದ್ದಾರೆ. ಒಟ್ಟಾರೆ ಸಚಿವರ 2ನೇ ಪಟ್ಟಿ ಹೈಕಮಾಂಡ್ಗೆ ಕಗ್ಗಂಟಾಗಿದೆ. ಯಾರಿಗೆ ಮಣೆ ಹಾಕುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.